ಥ್ಯಾಂಕ್ ಯು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ರಾಜ್ಯದಲ್ಲಿ ಥ್ಯಾಂಕ್ ಯು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ರಾಜ್ಯದಲ್ಲಿ ಇವತ್ತ ಭೀಕರ ಬರ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು, ಕೂಲಿ ಕಾರ್ಮಿಕರು ಗುಳೆ ಹೋಗ್ತಾ ಇದ್ದಾರೆ. ಈಗಾಗಲೇ ಗಡಿ ಜಿಲ್ಲೆ ಬೀದರಿಂದ ಕೂಡ ಸಾಕಷ್ಟು ನೆರೆ ತೆಲಂಗಾಣ, ಮಹಾರಾಷ್ಟ್ರ ಗುಳೆ ಹೋಗ್ತಾ ಇದ್ದಾರೆ. ಆ ಒಂದು ಗುಳೆ ತಡಿಲಕ್ಕ ಇವತ್ತು ರಾಜ್ಯ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ಸಾಕಷ್ಟು ಈಗಾಗಲೇ ವಿಜಿ ರಾಮ್ಜಿ ಯೋಜನೆ ಅಡಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಆ ಒಂದು ಏನು ಕಾರ್ಮಿಕರು ಕೆಲಸ ಮಾಡ್ತಾರ ಆ ಸ್ಥಳಕ್ಕೆ ಖುದ್ದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದ ಈಶ್ವರ್ ಖಂಡ್ರೆ ಭೇಟಿ ಕೊಟ್ಟು ಕಾರ್ಮಿಕರೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು. ಈಗಾಗಲೇ ಗಡಿ ಜಿಲ್ಲೆ ಬೀದರ್ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಅಲ್ಲಲ್ಲೇನದಂದ್ರೆ ಕಾರ್ಮಿಕರು ಗುಳೆ ಹೋಗ್ತಾ ಇದ್ದಾರೆ. ರೈತರು ತಮ್ಮ ಊರನ್ನ ಬಿಟ್ಟು ನೆರೆ ರಾಜ್ಯಕ್ಕೆ ಕೂಲಿ ಕೆಲಸಕ್ಕಾಗಿ ಹೋಗ್ತಾ ಇದ್ದಾರೆ. ಹೀಗಾಗಿ ಟೋಟಲಿ ಅದು ತಡೆಯೋಗೋಸ್ಕರ ಇವತ್ತು ಸರ್ಕಾರ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ವಿಜಿ ರಾಮ್ಜಿ ಯೋಜನೆ ಅಡಿ ಏನು ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಸಾಕಷ್ಟು ಅಂದ್ರೆ 125 ದಿವಸ ಕೆಲಸ ಕೂಡ ಕೊಡ್ತಾ ಇದ್ದಾರೆ. ಕೆಲಸದ ಈ ಹಿಂದೆ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿರೋದ್ರ ಹಣ ಕೂಡ ಸಾಕಷ್ಟು ಒಂದು ವಿಳಂಬ ಆಗ್ತಿತ್ತು. ಆದ್ರೆ ಇವಾಗ ತಕ್ಷಣವೇ ವಾರದಲ್ಲೇ ಕೆಲಸ ಮಾಡಿದಂತ ಕಾರ್ಮಿಕರಿಗೆ ಹಣ ಬರಬೇಕು. ಮತ್ತೇನಂದ್ರೆ ನೋಡಬಹುದು ನೀವು ದೃಶ್ಯದಲ್ಲಿ ಸಾಕಷ್ಟು ಜನ ಗ್ರಾಮೀಣ ಭಾಗದ ಕಾರ್ಮಿಕರು, ಬಡವರು, ಬಡ ರೈತರಿದ್ದಾರೆ. ಸಚಿವರ ಮುಂದೆ ತಮ್ಮ ಗೋಳನ್ನ ತೊಡ್ಕೋತಾ ಇದ್ದಾರೆ. ನೋಡಬಹುದು ನೀವು ಈಗಾಗಲೇ ಕೂಲಿ ಕೆಲಸ ಮಾಡ್ಲಕ್ಕ ಪ್ರತಿಯೊಂದಿನ ಕಾರ್ಮಿಕರು ಆಗಮಿಸಿದ್ರೆ ಖುದ್ದು ಸಚಿವರೇ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಈ ಗುಳೆ ಹೋಗಂತ ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು, ಅವ್ರು ತಡ್ಲಕ್ಕ ಸರ್ಕಾರ ಏನ್ ಪ್ಲಾನ್ ಮಾಡೋದು ಅವರನ್ನೇ ಕೇಳೋಣ ಸರ್. ತಾವೇ ಖುದ್ದು ಭೇಟಿ ಕೊಟ್ರಿ, ಕಾರ್ಮಿಕರ ಗೋಳು ಕೇಳಿದ್ರಿ ಸರ್. ಈ ಹಿಂದೆ ಕೆಲಸ ಮಾಡಿದ ಕಾರ್ಮಿಕರ ಸಮಸ್ಯೆ ಬಗೆಹರಿಸಬೇಕಂತ ನಾನು ಬಂದಿದ್ದೇನೆ. ಯಾರು ಗುಳೆ ಹೋಗಬಾರದು ಅಂತ ಬಂದಿದ್ದೇನೆ. ಅವರಿಗೆ ನಿಯಮಿತವಾಗಿ ನಮ್ಮ ಅಧಿಕಾರಿಗಳು ಅವರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ. ದುಡಿಯೋ ಕೈಗೆ ಕೆಲಸ ಕೊಡಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಅಷ್ಟೂರು ಪಂಚಾಯತ್ನಲ್ಲಿ ಈಗಾಗಲೇ ಸುಮಾರು ಎಷ್ಟು ಸಾವಿರ ಮಾನವ ದಿನ ಸೃಜನೆ ಆಗಿದೆ. ಈ ಪಂಚಾಯತಿಯಲ್ಲಿ 2,300 ಮಾನವ ದಿನ ಸೃಜನೆ ಮಾಡಿದ್ದೇವೆ. ಸುಮಾರು ಎಲ್ಲಾ ಸೇರಿ ಸುಮಾರು 7 ಕೋಟಿ ರೂಪಾಯಿ ಈಗ ಬೇಜಸ್ ಕೊಡ್ಲಿಕ್ಕೆ, ಅವರಿಗೆ ಕೂಲಿ ಕೊಡ್ಲಿಕ್ಕೆ ನಾವು ಟ್ರೆಜರಿಗೆ ಕಳಿಸಿದ್ದೇವೆ. ದುಡ್ಡಿನ ಕೊರತೆ ಇಲ್ಲ. 40 ಕೋಟಿ ರೂಪಾಯಿ ನಾನು ಬಿಬಿಜಿ ರಾಮ್ಜಿಯಲ್ಲಿ ಬೀದರ್ ಜಿಲ್ಲೆಗೆ ಹಣ ಮಂಜೂರಾತಿ ಮಾಡಿದ್ದೇವೆ 3 ತಿಂಗಳ ಸಲುವಾಗಿ. ಸೊ ಹೀಗಾಗಿ ಸುಮಾರು ಇಲ್ಲಿ ಅನೇಕ ಕೆಲಸ ಕಾರ್ಯಗಳಿದ್ದಾವೆ. ಈಗಾಗಲೇ ವೈಯಕ್ತಿಕವಾಗಿ ಕೊಟ್ಟಿಗೆ ಕೊಡುವಂತದಕ್ಕೆ ಇವತ್ತು ಮಂಜೂರಾತಿ ಆದೇಶ ಪತ್ರವನ್ನು ಕೊಟ್ಟಿದ್ದೇವೆ ನಾವು. ಮತ್ತೆ ಅವರಿಗೆ ತೆರೆದ ಬಾವಿ ಹಾಕೊಳ್ಳಿಕ್ಕೆ, ರೈತರಿಗೆ ಓಪನ್ ವೆಲ್ ಮಾಡಲಿಕ್ಕೆ ಅವರಿಗೂ ಸಹಿತ ಮಂಜೂರಾತಿ ಕೊಟ್ಟಿದ್ದೇವೆ. ಹೀಗಾಗಿ ಸಾವಿರಾರು ಮಾನವ ದಿನ ಸೃಜನೆ ಮಾಡಿ ಆಸ್ತಿ ಸೃಜನೆ ಮಾಡುವಂತಹ ಒಂದು ಕೆಲಸ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಇವತ್ತು ಸುಮಾರು 25,000ರಿಂದ 30,000 ಕಾರ್ಮಿಕರು ಇಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ವಲಸೆ ಹೋಗುವಂತದ್ದಾಗ್ಲಿ, ಗುಳೆ ಹೋಗುವಂತದ್ದಾಗ್ಲಿ ಪ್ರಶ್ನೆ ಬರೋದಿಲ್ಲ. ಸ್ಥಳೀಯವಾಗಿ ಕೆಲಸ ಕೊಡ್ತಾ ಇದ್ದೇವೆ, ಅವರಿಗೆ ದುಡ್ಡು ಜಮಾ ಮಾಡ್ತಾ ಇದ್ದೇವೆ. ಯಶಸ್ವಿಯಾಗಿ ಇದನ್ನು ಜಾರಿಗೆ ಮಾಡುವಂತ ಕೆಲಸ ಮಾಡ್ತೇವೆ. ಸೊ ಇದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದ ಈಶ್ವರ್ ಖಂಡ್ರೆ ಮಾತು ಅಂತ ಹೇಳ್ಬೋದು. ಇಡೀ ರಾಜ್ಯಾದ್ಯಂತ ಯಾರೂ ಕೂಡ ಗುಳೆ ಹೋಗೋದ ಅವಶ್ಯಕತೆ ಇಲ್ಲ. ಈಗಾಗಲೇ ಸುಮಾರು 9,000 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಈಗಾಗಲೇ ವಿಜಿ ರಾಮ್ಜಿ ಯೋಜನೆ ಅಡಿಯಲ್ಲಿ ಏನು ಗುಳೆ ಹೋಗ್ತಾ ಇದ್ದಾರೆ ಕಾರ್ಮಿಕರಿಗಾಗಿ ಮೀಸಲಿಟ್ಟಿದೀವಿ ಎಂಬ ಮಾತು ಸಚಿವರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಇದಿಷ್ಟು ಗಡಿ ಜಿಲ್ಲೆ ಬೀದರ್ನ ಏನು ಈಗಾಗಲೇ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.